ಇಲ್ಲಿ ಆರೋಪಿಗಳು ಹರಿಪ್ರಸಾದ್ ಅವರೇ ಆರೋಪಿಗಳು ಎಂಬ ಪ್ರಯೋಗ ಒಳ್ಳೆಯದು. ಮುಸಲ್ಮಾನರು ಹಿಂದೂಗಳು ಅಂತ ಎಲ್ಲ ಧರ್ಮದಲ್ಲೂ ಜಾತಿಯಲ್ಲೂ ಆರೋಪಿಗಳಿದ್ದಾರೆ. ನೈತಿಕ ಪೊಲೀಸ್ಗಿರಿ ಎಷ್ಟು ನಡೆದಿದೆ ಇಲ್ಲಿ? ಇದು ಹೊಸ್ತೇನು ಅಲ್ಲ, ಇದು ಪ್ರಥಮೇನೂ ಅಲ್ಲ, ಇಲ್ಲೂ ಬೇರೆ ಇದೆ. ಕರಾವಳಿಯಲ್ಲಿ ಎಷ್ಟೋ ನೈತಿಕ ಪೊಲೀಸ್ಗಿರಿಗಳು ನಡೆದಿದೆ. ಇಲ್ಲಿ ಮುಸಲ್ಮಾನರು ಹಿಂದೂಗಳು ಎಂಬುದನ್ನು ಬದಿಗಿಡುವುದು ಒಳ್ಳೆಯದು. ಯಾಕಂದ್ರೆ ಇದು ಚರ್ಚೆ. ಸತೀಶ್ ಹೇಳಿ, ಯಾವ್ದಾದ್ರು ಉದಾಹರಣೆಯನ್ನು ಕೇಳ್ತಿರೋದು ನೀವು? ಪೊಲೀಸ್ ನೈತಿಕಗಿರಿಯಲ್ಲಿ ಹಿಂದೂಗಳು ಮಾಡಿರ್ತಕ್ಕಂಥ ಹಿಂದೂ ಸಂಘಟನೆಗಳು ಒಂದೇ ಒಂದು ಆಗಿಲ್ವಾ? ಕೇಸ್ಗಳೇ ಆಗಿಲ್ವಾ? ಕೇಸ್ಗಳು ಈಗ ಆಗಿರೋ ತೋರಿಸಿ ಮಾತಾಡಿ ಅಂತ ಕೇಳ್ತಿರೋದು ನಾನು. ನೀವು ಮೊನ್ನೆ ಚಿಕ್ಕಮಂಗ್ಳೂರಲ್ಲಿ ಈ ಹಾವೇರಿದು ಚಿಕ್ಕಮಂಗ್ಳೂರು ಮೊನ್ನೆ ಏನಾಗಿರೋದು? ಅದಕ್ಕೆ ಧರ್ಮವನ್ನು ಲೇಪಿಸುವಂತ ಪ್ರಯತ್ನ ಬೇಡ ಸತೀಶ್ ಅವರೇ. ಯಾರೇ ದುಷ್ಕರ್ಮಿಗಳೇ, ಅದು ಮುಸಲ್ಮಾನ ಆಗಿರ್ಲಿ ಹಿಂದೂ ಆಗಿರ್ಲಿ, ನೈತಿಕ ಪೊಲೀಸ್ಗಿರಿ ಮಾಡುವಂತಹ ಯಾವುದೇ ಶಾಫಿ ಸಾಹೇಬ್ರೆ, ಸತೀಶ್ ಅವರೇ, ಮೊನ್ನೆ ತಾನೇ ಇವತ್ತು ಹಾವೇರಿದ ಘಟನೆಯನ್ನ ನೋಡ್ತೀವಿ ನಾವು. ಆ ಹೆಣ್ಣು ಮಗಳು, ನಮ್ಮ ಸಹೋದರಿ ಒಬ್ಳು ಇನ್ನೊಂದು ಕೋಮಿನ ಜೊತೆಗೆ ಹೋದ್ರು ಅಂತ ಹೇಳಿ ಆ ಹುಡುಗಿಯನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ಲಿ, ಅವ್ರ ಹತ್ರ ಮಾತಾಡಿಸ್ಲಿ, ಅವರನ್ನ ರಕ್ಷಣೆ ಮಾಡ್ಲಿ, ಅದನ್ನ ಬಿಟ್ಟು 7 ಜನ ಅಜ್ಞಾತ ಪ್ರದೇಶಕ್ಕೆ ಕರ್ಕೊಂಡೋಗಿ ಅತ್ಯಾಚಾರ ಮಾಡುವ ಮಟ್ಟಕ್ಕೆ ಬರ್ತಾರೆ ಅಂತಂದ್ರೆ ಅದ್ರ ವಿರುದ್ಧವಾಗಿ ಆ ಸಮಾಜದ ಒಂದೇ ಒಂದು ಪ್ರತಿಭಟನೆ ನಡೆಯೋದಿಲ್ಲ. ಆ ಸಮಾಜದವರು ಇದು ಹೇಯ ಕೃತ್ಯ ಅಂತ ಎಲ್ಲೂ ಹೇಳೋದಿಲ್ಲ. ದಾವಣಗೆರೆಯಲ್ಲಿ 8ನೇ ತಾರೀಕು 12ನೇ ತಿಂಗಳಲ್ಲಿ ಮನೆಯ ಪಕ್ಕದ ಹುಡುಗಿಯನ್ನ ರಾತ್ ಕೊಡೋದಕ್ಕೆ ಕರ್ಕೊಂಡು ಹೋಗ್ತಾನೆ. 40-50 ಜನ ಸೇರ್ಕೊಂಡು ರಾತ್ರಿ 8 ಗಂಟೆಯಿಂದ ಬೆಳಗಿನ ಜಾವ 2:30 ತನಕ ಹೊಡೆದು ಅವನನ್ನ ಬೈಪಾಸ್ಗೆ ಬಿಸಾಕ್ ಹೋಗ್ತಾರೆ. ಯಾವುದೇ ಮಾಧ್ಯಮದಲ್ಲೂ ಸಹ ಆ ನೈತಿಕ ಪೊಲೀಸ್ಗಿರಿಯ ವಿಚಾರವಾಗಿ ಎಲ್ಲಿಯೂ ಸಹ ಚರ್ಚೆ ಆಗೋದಿಲ್ಲ. ಸತೀಶ್ ಮಾತಾಡ್ತೀನಿ. ನಾಗರಾಜ್ ಅವರೇ, ಇಲ್ಲಿ ಈ ರೀತಿಯಾಗಿ ಕಾನೂನನ್ನು ಕೈಗೆತ್ತಿಕೊಂಡಾಗ ಏನು ಕ್ರಮಗಳು ಅಂತ, ಮತ್ತು ಈ ಕೃತಿ ಅದೆಷ್ಟು ಪೈಶಾಚಿಕವಾಗಿದೆ ಅಂತ ಹೇಳಿದ್ರೆ, 7 ಜನ ಅತ್ಯಾಚಾರ ಮಾಡಿದೆ ಅಂತಕೊಂಡು ಆಕೆ ಈಗಾಗಲೇ ಕಂಪ್ಲೇಂಟನ್ನು ಕೂಡ ಕೊಟ್ಟಿರುವಂಥದ್ದಿದೆ. ಭಾಳ ಕ್ಯಾಶುವಲ್ ಆಗಿ, ಇಲ್ಲ ಮೊದಲು ಹೊಡೆದ್ರು, ಅದಾದಮೇಲೆ ಅವಳು ಅತ್ಯಾಚಾರ ಆಗಿದೆ ಅಂದ್ಕೊಂಡು, ಈಗ ಒಂದು ಹೆಣ್ಣಿನ ಮೇಲೆ ಈ ರೀತಿಯಾಗಿ ದಾಳಿ ನಡೆಸುವಂಥದ್ದು ಕೂಡ ಅತ್ಯಾಚಾರದ ಭಾಗ ಅಲ್ವಾ ಇದು? ನೋಡಿ, ಯಾವುದೇ ಒಂದು ಹೆಣ್ಣಿನ ಮೇಲೆ ಒಬ್ಬ ಮೊಲೆಸ್ಟ್ ಮಾಡ್ದ ಅಥವಾ ಜೋರಾಗಿ ಮಾತಾಡ್ದ ಅಂದ್ರೆ ಅದು ಗಂಭೀರವಾದ ಪ್ರಸಂಗನೇ. ಇವತ್ತಿನ ಒಂದು ನಿರ್ಭಯಾ ಕೇಸ್ ಆದಮೇಲೆ ಹೌದು 354 ಅಮೆಂಡ್ ಆಗಿದೆ, ಅಷ್ಟೇ 376 ಕೂಡ ಭಾಳ ಸವಿಸ್ತಾರವಾಗಿ ಅಮೆಂಡ್ ಆಗಿ ಅಲ್ಲದೆ ಅದು ಪನಿಷ್ಮೆಂಟ್ಸ್ ಕೂಡ ಜಾಸ್ತಿ ಆಗಿದೆ. ಹೌದು. ಜೊತೆಗೆ ಯಾರು ಲಾ ಎನ್ಫೋರ್ಸಿಂಗ್ ಏಜೆನ್ಸಿ, ಅದರಲ್ಲೂ ಪೊಲೀಸರು ಇದ್ದಾರೆ, ಅವರು ಭಾಳ ಸೂಕ್ಷ್ಮವಾಗಿ ಅದನ್ನು ಭಾಳ ಅತಿ ಶೀಘ್ರವಾಗಿ ಪ್ರಶ್ನಿಸಿ ಕ್ರಮ ಜರುಗಿಸಬೇಕು, ಡಿಲೇ ಮಾಡಬಾರ್ದು ಅಂತ. ಡಿಲೇ ಮಾಡಿದರೆ ಅವ್ರ ಮೇಲೂ ಕೂಡ ಕೇಸ್ ಮಾಡಬೇಕು ಅಂತ ಇದೆ. ಹೌದು. ಈಗ ನಾನು ನೋಡ್ತಾ ಇದ್ದೀನಿ ಇವ್ರದ್ದು ಕೆಲವರು ಹೇಳಿಕೆಗಳನ್ನು, ಇನ್ಕ್ಲೂಡಿಂಗ್ SP ಹೌದು, ಭಾಳ ಕ್ಯಾಶುಯಲ್ ಆಗಿ ಏನೂ ಆಗದ ಹಾಗೆ ತಗೊಂಡಿರ್ತಾರೆ ಅಂತ ನಾನು ಹಾಗೆ ಭಾವಿಸೋದಿಲ್ಲ. ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಅವರು ಆ ಥರ ಮಾಡಿದ್ದಾರೆ, ಅಥವಾ ಅವರು ಕುರ್ಚಿನ ಕಾಪಾಡ್ಕೊಳ್ಳೋಕ್ಕೆ ಆ ಥರ ಮಾಡಿದ್ದಾರೆ ಅನ್ನೋ ಅನಿಸ್ತದೆ. ಯಾಕೆಂದರೆ ನಾನು ಕೂಡ 37 ವರ್ಷ ಪೊಲೀಸಲ್ಲಿ ಕೆಲಸ ಮಾಡಿದ್ದೀನಿ, ವಿವಿಧ ಹುದ್ದೆಗಳಲ್ಲಿ ಮಾಡಿದ್ದೀನಿ. ಈಗ ಹೇಳಿದಾಗೆ ಕರಾವಳಿ ಪ್ರದೇಶದಲ್ಲೂ ಮಾಡಿದ್ದೀನಿ. ಒಂದು ನಿದರ್ಶನ ಕರಾವಳಿ ಪ್ರದೇಶದ್ದು ಹೇಳಬೇಕಾದ್ರೆ ನಿಮಗೆ, ಅಲ್ಲಿ ಒಂದು ಪಿಲುಕುಳ ಅಂತಿದೆ, ಅಲ್ಲಿ ಒಂದು ವ್ಯಾಲೆಂಟೈನ್ಸ್ ಡೇ ದಿವಸ ಎಲ್ಲರೂ ಅಟ್ಯಾಕ್ ಮಾಡಿದ್ರು. ನಾನಾಗ DSP ಬಣಂಬೂರಿದ್ದೆ. ಆಗ ನೋಡಿದ್ರೆ ನಮ್ಮ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿದೆ, ನೀನು ಹೋಗಿದ್ದೀಯಪ್ಪ ಸ್ಪಾಟಿಗೆ? ಸ್ಪಾಟಲ್ಲಿದ್ದೀನಿ ಸರ್ ಅಂತ. ಗೇಟ್ ಬೀಗ ಹಾಕು ಅಂತ ಹೇಳಿದೆ. ನಂದು ಒಂದು ಹತ್ರ ಆಕ್ಷನ್ ಫೋರ್ಸ್ ಇತ್ತು, ಆ ಫೋರ್ಸನ್ನು ಕಳಿಸಿದೆ. ನಾನು ಕೂಡ ಹೋದೆ, ಎಲ್ಲರನ್ನು ತಂದು ಕ್ರಮ ಜರುಗಿಸಿದ್ವಿ. ಯಾರು ತುಟಿಕ್ ಪಿಟಿಕ್ ಅನ್ನಲಿಲ್ಲ, ಎಲ್ಲ ಟಾಪ್ ಲೀಡರ್ಸು ಎಲ್ಲ ಕಡೆಯಿಂದ ಬಂದರು. ಬಂದಾಗ ಅವ್ರಿಗೆ ಒಂದೇ ಮಾತು ಹೇಳಿದೆ, ಇದು ಸರಿ, ನಾವು ಒಪ್ಪೋದಿಲ್ಲ ಸರ್ ಅಂತ. ಮುಗೀತು. ಆಕ್ಷನ್ ಆಗದೇ ಇದ್ದರೆ ನೋಡಿ, ಪ್ರಾಪರ್ ಆಕ್ಷನ್ ಆಗಿದ್ದರೆ ಆಗಲೇ ಪರ್ಯಾಪ್ಸ್ ಇವ್ರು ಯಾರೂ ಮಾತಾಡ್ತಾ ಇರಲಿಲ್ಲ. ಹೌದು, ಮಾತಾಡೋಕ್ಕೆ ಅವಕಾಶವೂ ಇರಲಿಲ್ಲ. ನಿಜ. ಇದು ಮಾಡಬೇಕಾಗಿದ್ದು ಯಾರು? ಪೊಲೀಸರು ಮಾಡಬೇಕಿತ್ತು. ಪೊಲೀಸರು ಯಾಕೆ ಮಾಡಬೇಕಂತ ಹೇಳಿದ್ರೆ ಅವ್ರದ್ದು ಕೆಲಸ ಇದೆ, ಅವರೇನು ಬಿಟ್ಟು ಮಾಡ್ತಾ ಇಲ್ಲ. ನಿಜ. ನಾಗರಾಜ್ ಅವರು ಸಣ್ಣ ಬ್ರೇಕ್ ನಂತರ ಮಾತಾಡ್ತೀನಿ. ಚರ್ಚೆ ನಾವು ಮುಂದುವರಿಸೋಣ. ಭವ್ಯ ನರಸಿಂಹಮೂರ್ತಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರ ಕೂಡ ಮಾತಾಡ್ತೀನಿ. ಹಾಗೆಯೇ ನಡಹಳ್ಳಿ ಅವ್ರ ಜೊತೆ ಕೂಡ ಮಾತನಾಡಿಸ್ತೀನಿ ನಾನು ಚಿಕ್ಕ ಬ್ರೇಕ್ ನಂತರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ.
ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.